ಸ್ಥಾನ बोलो भारत माता की बोलो भारत माता की वंदे जय जवान जय जवान श्री रहीमखान साहब जी उनको सचिव का स्थान मिलना ही चाहिए। रहीमखान साहेबರಿಗೆ ಸಚಿವ ಸ್ಥಾನ रहीमखान साहेबರಿಗೆ ಸಚಿವ ಸ್ಥಾನ रहीमखान साहेबರಿಗೆ ಸಚಿವ ಸ್ಥಾನ सचिव स्थान ಸಿಗಲೇಬೇಕು रहीमखान साहेबರಿಗೆ ಸಚಿವ ಸ್ಥಾನ रहीमखान साहेबರಿಗೆ ಸಚಿವ ಸ್ಥಾನ ಮಾತಾ ಕಿ बोलो भारत माता की ನಮಸ್ಕಾರ, ನಾನು ರಾಜ್ಕುಮಾರ್ ಲದ್ದೆ, ಬೀದರ್ ತಾಲೂಕಿನಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಕರ್ನಾಟಕದ ಶ್ರೀ ಮಾನನೀಯ ಮುಖ್ಯಮಂತ್ರಿಯಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಸಲುವಾಗಿ ಅವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದರ್ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಮತ್ತು ನಮ್ಮ ಬೀದರ್ ಜಿಲ್ಲೆಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಅವರ ಮೇಲೆ ಒತ್ತಾಯ ಏನಿದೆ ಅಂದರೆ ನಮ್ಮ ಬೀದರ್ ತಾಲೂಕಿನ ಮಾನನೀಯ ಶ್ರೀ ರಹೀಮ್ಖಾನ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಲೇಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ ಮತ್ತು ತಮಗೆ ಬೇಡಿಕೆ ಸುದ್ದ ಇಡುತ್ತೇವೆ ತಮ್ಮ ಮುಂದೆ. ಮತ್ತು ನಮ್ಮ ರಹೀಮ್ಖಾನ್ ಅವರು ನಮ್ಮ ಬೀದರ್ ಜಿಲ್ಲೆಗೆ ಎಷ್ಟು ಬೇಗ ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ನಾವು ಮಾಜಿ ಸೈನಿಕರು ಹಾಗೂ ವೀರನಾರಿಯರು ಅವರ ಹತ್ತಿರ ಏನೇ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಯಾವಾಗೂ ಕೆಲಸಕ್ಕೆ ಅದನ್ನು ನಿಗ್ಲಿಜೆನ್ಸಿ ಮಾಡಿಲ್ಲ. ನಮಗೆ ಮಾನ ಸನ್ಮಾನ ಕೊಟ್ಟು ನಮಗೆ ಈಗ ಮೊನ್ನೆ ನಾವು ಒಂದು ಜನರಲ್ KM ಕರಿಯಪ್ಪ ಅವರದು ಸ್ಮಾರಕ ಸಲುವಾಗಿ ಡಿಮಾಂಡ್ ಇಕ್ಕಿದೆವು, ಅದಕ್ಕೂ ಅವರು ಮಂಜೂರಿ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ KM ಕರಿಯಪ್ಪ ಅವರ ಸ್ಮಾರಕ ಓಪನಿಂಗ್ ಆಗಬಹುದು. ಅದಕ್ಕೆ ನಾನು ರಹೀಮ್ಖಾನ್ ಸರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ ಮತ್ತು DK ಶಿವಕುಮಾರ್ ಸರ್ ಮುಖ್ಯಮಂತ್ರಿಯಾದ ಅವರಿಗೆ ಒತ್ತಾಯ ಸುದ್ದ ಮಾಡುತ್ತೇವೆ. ರಹೀಮ್ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ರಾಜ್ಕುಮಾರ್ ಲದ್ದೆ, ಬೀದರ್ ಜಿಲ್ಲಾ ಘಟಕದ KPCC ಅಧ್ಯಕ್ಷ. ನಮಸ್ಕಾರ, ಭಾರತ್ ಮಾತಾ ಕಿ ಜೈ. ಇವತ್ತೇನು ಕರ್ನಾಟಕದಾಗ ಏನು ಹೊಸ ಕ್ಯಾಬಿನೆಟ್ ರಚನೆ ಆಗಿದೆ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಇವತ್ತು CM ಆಗಿದ್ದಾರೆ, ಹೊಸ CM ಆಗಿದ್ದಾರೆ. ಅದು ಕ್ಯಾಬಿನೆಟಲ್ಲಿ ಸನ್ಮಾನ್ಯ ಶ್ರೀ ರಹೀಮ್ಖಾನ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಯಾಕಂದರೆ ಅವ್ರು ಸುಮಾರು ಕೆಲಸ ಮಾಡಿದ್ದಾರೆ. ಭಾಳಷ್ಟು ಏನದಂತಂದ್ರೆ ಯೂತ್ ವಾಯ್ಸ್ ಇದ್ದಾರೆ. ಏನದಂತಂದ್ರೆ ಸೋಷಿಯಲ್ ಜಸ್ಟಿಸ್ ಕಡೆಯಿಂದ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಮತ್ತು ಇಲ್ಲಿ ಸುಮಾರು 100 ಬೆಡ್ ಓಪನಿಂಗ್ ಮಾಡಿದ್ದಾರೆ ಇಲ್ಲಿ ಓಲ್ಡ್ ಹಾಸ್ಪಿಟಲ್ ಬೀದರಲ್ಲಿ. ಮತ್ತೇನದಂತಂದ್ರೆ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇಲ್ಲಿ ಗರ್ಲ್ಸ್ ಕಾಲೇಜ್ ಹೊಸ ಬಿಲ್ಡಿಂಗ್ ಓಪನಿಂಗ್ ಕೊಟ್ಟಿದ್ದಾರೆ. ಸುಮಾರು ಒಳ್ಳೆ ದೊಡ್ಡ ಕೆಲಸ ಇದು ಏನದಂತಂದ್ರೆ ಮತ್ತೆ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಇದಕ್ಕೊಂದು ಮಹಾನಗರ ಪಾಲಿಕೆ ಮಾಡಿದ್ರು. ಇಲ್ಲಿ ಟೌನ್ ಮುನ್ಸಿಪಲ್ ಏನಿದೆ ಅಲ್ಲ, ಇವೆಲ್ಲ ಏನು ಟೌನ್ ಪಂಚಾಯತ್ ಇವೆಲ್ಲ ಇದೆ, ಅದಕ್ಕೆಲ್ಲನೂ CMC ಅದು ಎಲ್ಲ ಮಾಡಿ ಬೀದರ್ ಜಿಲ್ಲೆಗೆ ಒಂದು ಮಾದರಿ ಕೆಲಸ ಮಾಡಿದ್ದಾರೆ. ಈ ಥರ ಯಾರೂ ಮಾಡೋಕ್ಕಾಗಿಲ್ಲ. 50 ವರ್ಷ ಎಲ್ಲ ಪೆಂಡಿಂಗ್ ಇತ್ತು. ಈ ಥರ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಮ್ಯಾಗಿಂದ ರಾಜ್ಯ ತುಂಬಾನು ಭಾಳ ಅಡ್ಡಾಡಿ ಎಲ್ಲ ಕಡೆ ಭಾಳಷ್ಟು ಸುಮಾರು ಕೆಲಸ ಮಾಡಿದ್ದಾರೆ. ಇಲ್ಲೇ ಅಂತಿಲ್ಲ, ಇಲ್ಲಿಂದ ಹಿಡ್ಕೊಂಡು ಬೆಂಗಳೂರು ತನ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ನಮ್ದೇನು ವಿನಂತಿ ಇದೆ, ಇವತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಆಗ್ಲಿ ಹೈಕಮಾಂಡ್ ಏನ್ ಇದೆ ನಮ್ದು ರಾಹುಲ್ ಗಾಂಧಿಗೆ ಇದು ಮಾತು ಮುಟ್ಟಿಸ್ಬೇಕು. ಏನದಂದ್ರೆ ಜಾಬ್ ಶೆಟ್ಟಿ ಅವ್ರನ್ನು ಇದ್ರ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ಇಲ್ಲಿಂದ ಒಂದು ಲೆಟರ್ ಕಳಿಸ್ಬೇಕು. ನಮ್ಮ ಬೀದರ್ ಜಿಲ್ಲೆ ಅಧ್ಯಕ್ಷ ಆದಂತ ಜಾಬ್ ಶೆಟ್ಟಿ ಸರ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ, ಅವ್ರಿಗೂ ವಿನಂತಿ ಇದೆ ಎಲ್ಲ ಇದ್ರ ಬಗ್ಗೆ ಒಂದು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾವತಿ ನೆಲ್ಸನ್ ಆಗಿರ್ತೇವೆ. ನಾವು ಕೇಳಿಕೊಳ್ಳೋದೇನೆಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಸಾರರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದರೆ ನಮ್ಮ ಬೀದರ್ MLA ಆಗಿರ್ತಕ್ಕಂಥ ರಹೀಮ್ಖಾನ್ ಅವರಿಗೆ ನೀವು ಏನಾದ್ರೆ ಸಚಿವ ಸ್ಥಾನ ಕೊಡಲೇಬೇಕಾಗಿದೆ. ಯಾಕಂದರೆ ನಮ್ಮ ಒಂದು ಭಿನ್ನ ಇದೆ. ಯಾಕಂದರೆ ಇಲ್ಲಿ ಅನೇಕ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ.
ಎಲ್ಲ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರಬಹುದು ಮತ್ತು ನ್ಯೂ ಹಾಸ್ಪಿಟಲ್ ಆಗಿರಬಹುದು, ಪ್ರತಿಯೊಂದೊಂದು ಕ್ಯಾನ್ಸರ್ ಹಾಸ್ಪಿಟಲ್ 100 ಬೆಡ್ಗಳದ್ದು ಮತ್ತೆಲ್ಲ ಹೆಣ್ಮಕ್ಳು ಸ್ವಸಹಾಯ ಸಹಾಯ ಗುಂಪುಗಳಿಗೆ ಅವರು ಅನೇಕ ದಾನಗಳು, ಸ್ವಸಹಾಯ ಸಂಘ ಘಟಕದಲ್ಲಿ ಅನೇಕ ಸಾಲಗಳನ್ನು ಅವರು ಎಲ್ಲರಿಗೂ ಏನಾದ್ರು ಒಳ್ಳೆ ರೀತಿಯಿಂದ ಕೊಟ್ಟು ಅವರು ಸಣ್ಣ ಒಂದು ಕೈಗಾರಿಕೆ ಕೆಲಸಗಳನ್ನು ಸಹ ಕೊಟ್ಟಾರ. ಈ ರೀತಿಯಾಗಿ ಅನೇಕ ಪರಿವರ್ತನೆಯನ್ನು ಬೀದರಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ನಮಗೆ ಒಳ್ಳೆ ರೀತಿಯಿಂದ ನಮ್ಮ ಎಲ್ಲ ಒಂದು ಹೆಣ್ಮಕ್ಳಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂಬುದಾಗಿ ನಮ್ಮ ಮಾನ್ಯ ಬೀದರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶಿವಕುಮಾರ್ ಸರ್ ಅವರಿಗೆ ನಾವು ಕೇಳಿಕೊಳ್ಳುತ್ತೇವೆ, ನಾವು ಒತ್ತಾಯಿಸುತ್ತೇವೆ. ನೀವು ಕೊಡ್ತೀರ ಅಂದ್ರೆ ನಮಗ ನಂಬಿಕೆ ಅದ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ಮ ಹೆಸರು ವಿದ್ಯಾವತಿ ನೆಲ್ಸನ್, ಬೀದರ್ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುತ್ತೇವೆ, ಕಾಂಗ್ರೆಸ್ ಅಧ್ಯಕ್ಷರು.